ಬ್ಯಾಕ್ ಅವರ್ ಚಾನಲ್. ಸ್ನೇಹಿತರೆ, ಇವತ್ತು ನಮ್ಮ ಚಾನಲಲ್ಲಿ ಪ್ರಸ್ತುತ ಮಮತಾ ಅಂತ ಅಂದ್ಬಿಟ್ಟು ಇವರು ಬಂದ್ಬಿಟ್ಟು ಶಿವಮೊಗ್ಗದ ಒಂದು ಜೇಡಿ ಕಟ್ಟೆ ಎಂಬ ಒಂದು ಹಳ್ಳಿಯಿಂದ ಒಂದು ಪ್ರೊಫೈಲ್ ಕಳಿಸಿರ್ತಾರೆ. ಈ ಒಂದು ಪ್ರೊಫೈಲ್ ಬಂದ್ಬಿಟ್ಟು ಸ್ನೇಹಿತರೆ ಪ್ರಸ್ತುತ ಮ್ಯಾರೇಜ್ ಡೀಟೇಲ್ಸ್ ಪ್ರೊಫೈಲ್ ಆಗಿರುತ್ತೆ. ಇವರ ವಯ ನೋಡೋದಾದರೆ ಪ್ರಸ್ತುತ 27 ವರ್ಷ ಪ್ರಾರಂಭ ಆಗಿದೆ. ಸೊ ಇವರ ರಾಶಿ ಮೀನ ರಾಶಿ. ಸ್ವಂತದಾಗಿರ್ತಕ್ಕಂಥ ಆಸ್ತಿ ಬಂದ್ಬಿಟ್ಟು ಒಂದು ಮನೆ ಇದೆ, 2 ಎಕರೆ ತೋಟ ಇದೆ, ಒಂದು ಸ್ವಲ್ಪ ಆಸ್ತಿ ಅಂತ ಒಂದು ಕಾರ್ ಇದೆ ಅಂತ ಹೇಳಿದ್ದಾರೆ. ಆ್ಯಂಡ್ ಇವರ ಜಾತಿ ಬಂದ್ಬಿಟ್ಟು ಆದಿ ಜನಾಂಗದ ಮಹಿಳೆ. ಬಿಳಿಯ ಒಂದು ಮೈಕಟ್ಟಿನ ಚರ್ಮ ಈ ಒಂದು ಮಮತಾ ಅವ್ರದ್ದಾಗಿರುತ್ತೆ. ವಿಚಾರ ಇಷ್ಟೇ, ಇವರು ಒಂದು ರಿಲೇಟಿವ್ ಅಲ್ಲಿ ಅವ್ರಿಗೆ ಆಗಿ ಬರಲ್ಲ. ಸೊ ಆ ಕಡೆ ಈ ಕಡೆ ಕೊಟ್ಟರೆ ಮದುವೆ ಆಗೋದಕ್ಕೆ ಜಗಳ ಆಗೋದು ಕಾಮನ್ ಅಂತ ಹೇಳಿದ್ದಾರೆ. ಆ ಕಾರಣದಿಂದ ಹೊರಗಡೆ ಒಂದು ಸಂಬಂಧ ತೆಗೆದ್ರೆ ಎಲ್ಲನೂ ಸಾಲ್ವ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ನಮಗೆ ಮಾಹಿತಿನ ಕಳಿಸಿದ್ರು. ಇದು ಅವರ ಡೀಟೇಲ್ಸು. ಇನ್ನು ಕುಟುಂಬದ ಮಾಹಿತಿ: ತಂದೆ ಪೋಸ್ಟ್ ಆಫೀಸ್ನಲ್ಲಿ ಕೆಲಸ, ಅಮ್ಮ ಮನೆಯ ಒಂದು ಕೆಲಸ ಹೌಸ್ ವೈಫಾಗಿ ಮಾಡ್ತಿದ್ದಾರೆ. ಮಮತಾ ಅವರ ಮದುವೆ ಆಗುವಂಥ ಹುಡುಗನಲ್ಲಿ ಇರಬೇಕಾಗಿರ್ತಕ್ಕಂಥ ಅರ್ಹತೆಗಳು: ಪಾಯಿಂಟ್ ನಂಬರ್ 1, ನಮ್ಮ ಒಂದು ಆಸ್ತಿ ಬಂದ್ಬಿಟ್ಟು ಒಟ್ಟು 17 ಲಕ್ಷ ರೂಪಾಯಿ ಇದೆ. ಸೊ ಎಲ್ಲ ಆಸ್ತಿಯ ಒಡತಿ ನಾನೇ ಆಗಿದ್ದೇನೆ ಅಂತ ಹೇಳಿದ್ದಾರೆ. ನೀವು ಕೂಡ ಸ್ವಲ್ಪ ಆಸ್ತಿಯ ಒಡೆಯನಾಗಿರಬೇಕು. ಸೊ ದುಡ್ಡು ಅನ್ನೋದು ಇವಾಗಿರುತ್ತೆ, ನಾಳೆ ಹೋಗುತ್ತೆ, ಯಾವಾಗ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ನನ್ನ ಹತ್ರ ಖಾಲಿ ಆದರೆ ನಿಮ್ಮದಾದರೂ ಸಂಸಾರ ಮಾಡೋದಕ್ಕೆ ಇರಬೇಕು ಅನ್ನೋ ದೃಷ್ಟಿಯಿಂದ ಇವರು ಹೇಳಿರೋದು. ನೀವು ಕುಡುಕ ಆಗಿರಬಾರ್ದಂತೆ, ಜೊತೆಗೆ ಕೆಟ್ಟ ಚಟ ಹೊಂದಿರಬಾರ್ದು ಅಂತ ಹೇಳಿದ್ದಾರೆ. 2ನೇ ಪಾಯಿಂಟು. 3ನೇ ಪಾಯಿಂಟು, ನಿಮ್ಮಲ್ಲಿ ಏನೂ ಕೂಡ ಸಮಸ್ಯೆ ಇರಬಾರ್ದು. ಸೊ ಪ್ರಸ್ತುತ ನೀವು ಚೆನ್ನಾಗಿದ್ದರೆ ಅಷ್ಟೇ ಸಾಕು ಅಂತ ಹೇಳಿರೋದು. ಸೊ ಇವರ ವಿಳಾಸ ಬಂದುಬಿಟ್ಟು ಪ್ರಸ್ತುತ ನೀವು ಇರುವಂತಹ ಸ್ಥಳದಲ್ಲಿ ಬಂದು ಭೇಟಿಯಾಗ್ತೇನೆ. ನೀವು ಮಾಡಬೇಕಾಗಿರೋದು ಸಿಂಪಲ್ ಇಷ್ಟೇ ಸ್ನೇಹಿತರೆ, ನಿಮ್ಮ ಫೋಟೋ, ನಿಮ್ಮ ಹೆಸರು, ನಿಮ್ಮ ಊರನ್ನು ಈ ಒಂದು ಜಿಮೇಲ್ ಐಡಿಗೆ ಕಳಿಸಿ. ನಮ್ಮೊಂದು ಅಬೌಟ್ ಸೆಕ್ಷನಲ್ಲಿ ಜಿಮೇಲ್ ಐಡಿ ಕೊಟ್ಟಿದ್ದೇನೆ, ಅಲ್ಲಿಗೆ ಕಳಿಸಿ ಸ್ನೇಹಿತರೆ. ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಡೀಟೇಲ್ಸ್ಗಳನ್ನು ತಿಳಿಸಿ. ಅವರೇ ಖುದ್ದಾಗಿ ಪ್ರತಿಯೊಂದು ಕಮೆಂಟನ್ನು ಚೆಕ್ ಮಾಡಿ ಒಬ್ಬರಿಗೆ ರಿಪ್ಲೈ ಕೊಡ್ತಾರೆ. ಅವ್ರಿಗೂ ಇಷ್ಟ ಆಗಬೇಕಲ್ವಾ, ಅವರಿಗೆ ಮಾತ್ರ ಕೊಡ್ತಾರೆ. ಸೊ ನಾನು ಫಸ್ಟ್ಗೆ ಹೇಳ್ದಂಗೆ ಇವ್ರ ಹತ್ರ ಒಂದು ಕಾರ್ ಇದೆ ಅಂತಂದ್ಬಿಟ್ಟು ಇಲ್ಲಿ ನೋಡಿ ಸ್ನೇಹಿತರೆ, ದ ಮಾರುತಿ ಆಲ್ಟೋ K10 ಅಂತಂದ್ಬಿಟ್ಟು ಈ ಒಂದು ಕಾರಿನ ಒಡತಿ ಕೂಡ ಆಗಿರ್ತಕ್ಕಂಥದ್ದು. 17 ಲಕ್ಷ ರೂಪಾಯಿ ಆಸ್ತಿ ಅಂತಂದರೆ ಕಡಿಮೆ ಮಾತಲ್ಲ, ಒಂದು ಅರ್ಧ ಕೋಟಿ ಇರೋಷ್ಟು ಆಸ್ತಿ ಆಗಿರುತ್ತೆ ಸ್ನೇಹಿತರೆ. ಪ್ರಸ್ತುತ ಈ ಒಂದು ಕಾರು ಅವ್ರ ಮನೆಯಲ್ಲಿ ಯಾರೂ ಕೂಡ ಹೆಚ್ಚಿಗೆ ಯೂಸ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ರೀಸೆಂಟಾಗಿ ಅವರ ಒಂದು ತಂದೆಯವರ ಅಣ್ಣನ ಮಗ ಇದನ್ನು ತೆಗೆದುಕೊಂಡ್ರು. ಸೊ ಒಂದೇ ಫ್ಯಾಮ್ಲಿಗೆ ಒಂದೇ ಇರ್ತಕ್ಕಂಥ ಕಾರಣ ಎಲ್ಲರೂ ಇದನ್ನೇ ಯೂಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ದ ಮಾರುತಿ ಆಲ್ಟೋ ಅಂತಂದ್ಬಿಟ್ಟು ಸ್ನೇಹಿತರೆ ಹ್ಯಾಸ್ ಬಿನ್ ಲಾಂಚ್ಡ್. ಇದು ಬಂದುಬಿಟ್ಟು ಇಂಡಿಯಾದಲ್ಲಿ ಲಾಂಚ್ ಆಗಿದೆ ಸ್ನೇಹಿತರೆ. ಬಿಟ್ವೀನ್ ಪ್ರೈಸ್ ಬಂದುಬಿಟ್ಟು 3.0 ಲ್ಯಾಕ್ಸ್ ಆ್ಯಂಡ್ 3.81 ಲ್ಯಾಕ್ಸ್ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ 4 ಲಕ್ಷದವರೆಗೆ ಈ ಒಂದು ಕಾರಿನ ಬೆಲೆ ಬೀಳುತ್ತೆ ಸ್ನೇಹಿತರೆ. ಫೈನಲಿ ಬಿಲ್ಡಿಂಗ್ ಆ್ಯಂಡ್ ದ ಎಕನಾಮಿಕ್ಸ್ ಕ್ವಾಲಿಟಿ ಆ್ಯಂಡ್ ಪೂರ್ NVG ಲೆವೆಲ್ ಹೈ ಆ್ಯಂಡ್ ಒಳ್ಳೆಯ ಒಂದು ಶೋರೂಮಿಂದ ರೆಡಿಯಾಗಿದ್ದು. ಇನ್ನು ಬೇರೆ ಒಂದು ಮಾಡೆಲಲ್ಲಿ ನೋಡೋದಾದರೆ ಒಳಗಿನ ಒಂದು ಇಂಗ್ರೀಡಿಯಂಟ್, ಇದು ಬ್ಯಾಕ್ ಸೈಡ್ ಇರ್ತಕ್ಕಂಥ ಈ ಒಂದು ಧೂಮ್ ಮಾಡೆಲ್ ಸ್ಟೈಲು ಸ್ನೇಹಿತರೆ. ನೋಡೋದು ಕೂಡ ಅಷ್ಟೇ ಲೋಕಲ್ ಚೆನ್ನಾಗಿದೆ. ಒಳ್ಳೆಯ ಒಂದು ನೆಗೋಸಿಬಲಲ್ಲಿ ಸಿಗುತ್ತೆ ನಿಮಗೆ. ಅಂದರೆ ಇವಾಗ 3.8 ಲ್ಯಾಕ್ಸ್ ಅಥವಾ 3.3 ಲ್ಯಾಕಲ್ಲಿ ಏನಿದೆ, ಸೊ ಇದಕ್ಕಿಂತ ಕಡಿಮೆ ಒಂದು ನೆಗೋಸಿಬಲ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ನೋಡ್ಕೊಳ್ಳಿ ಕಲರಿಂಗು ವಿತ್ ಸ್ಟೇರಿಂಗ್ ಏರಿಯಾ. ಒಳಗಡೆ ಇರ್ತಕ್ಕಂಥ ಸೀಟ್ ಬಂದುಬಿಟ್ಟು ಸ್ನೇಹಿತರೆ 4 ಸೀಟರ್ಸ್ ಅವೈಲಬಿಲಿಟಿ ಇನ್ ದಿಸ್ ಕಾರ್ ಅಂತ ಹೇಳಿರ್ತಕ್ಕಂಥದ್ದು. ಡ್ರೈವಿಂಗ್ ಸೀಟ್ ವೆರಿ ಸ್ಮೂತ್ ಆ್ಯಂಡ್ ಸ್ಪೀಡು, ಇಂಜಿನು, ಏರ್ ಬ್ಯಾಗ್, AC, TV ಏರಿಯಾ, ಮ್ಯಾಪು, ಇನ್ನಿತರ ಎಲ್ಲನೂ ಕೂಡ ಪಿನ್ ಟು ಪಿನ್ ಆಗಿ ಚೆನ್ನಾಗಿದೆ. ಮದುವೆ ಆಗೋದ್ರ ಜೊತೆಗೆ ಇದನ್ನು ಆಫರಾಗಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಬೇಗ ನಿಮ್ಮ ಮಾಹಿತಿನ ಅವ್ರಿಗೆ ಕಳಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ, ಬಾಯ್.